ಆಗಲೇ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಕನ್ನಡ ಪರ ಸಂಘಟನೆಗಳು ಕನ್ನಡ ಒಕ್ಕೂಟ ಬಂಧನ ಕರೆ ಕೊಟ್ಟಿರುವುದು. ವಾಟಾಳ್ ನಾಗರಾಜ್ ಅವರ ವಾಟಾಳ್ ಪಕ್ಷ, ಕನ್ನಡ ಸೇನೆ KR ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅಭಿನವ ಸಂಘದ ಸಾರಾ ಗೋವಿಂದು, ರಕ್ಷಣಾ ವೇದಿಕೆಯ ಪ್ರವೀಣ್ ಮತ್ತು ಶಿವರಾಮ್ ಮತ್ತು ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ಯಾದವ್, ಹೀಗೆ ಹಲವಾರು ಕನ್ನಡ ಪರ ಸಂಘಟನೆಗಳು ಕನ್ನಡ ಒಕ್ಕೂಟದಲ್ಲಿ ಕೈ ಜೋಡಿಸುವ ಮೂಲಕ ಒಂದು ಕರ್ನಾಟಕ ಬಂಧನ ಕರೆ ಕೊಟ್ಟಿದ್ವಿ. ಇವತ್ತು ನಮ್ಮ ಭಾಗದ ರೈತರಿಗೆ ಒಳ್ಳೆಯದಾಗಬೇಕು, ನೀರನ್ನು ಉಳಿಸಬೇಕು ಮತ್ತು ಬೆಂಗಳೂರಿನ ಮಹಾಜನತೆಗೆ ಕುಡಿಯೋ ನೀರನ್ನು ಒಂದು ಶಕ್ತಿಯನ್ನು ಕೊಡಬೇಕು ಅನ್ನೋದು ಮುಖ್ಯ ಇದೆ. ಇವತ್ತು ಬೆಂಗಳೂರಿಗೆ ಏನೆಲ್ಲ ನೀರಿಲ್ಲ ಅಂದರೆ ಈ ರಾಜ್ಯದ ಆಡಳಿತ ಮಾಡುವಂಥ ಸರ್ಕಾರಕ್ಕೂ ನೀರು ಇರಲ್ಲ. ಅದನ್ನು ಮನಗಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಏನು ಹಿಂದೆ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಮೇಕೆದಾಟಿಗೆ ಯೋಜನೆ ಮಾಡಿದ್ರಲ್ಲ, ಇವತ್ತು ಮೇಕೆದಾಟು ಯೋಜನೆ ತೊಗೊಳ್ಳಿ, ಕೇಂದ್ರದ ಒಂದು ಹಸಿರು ನಿಶಾನೆ ಸಿಕ್ಕಿದೆ, ನಮ್ದು ಇದರಲ್ಲಿ ಅಭ್ಯಂತರ ಇಲ್ಲ ಅಂತ ತಮಿಳುನಾಡು ಸರ್ಕಾರಕ್ಕೆ ಕೇಳಿ ಸಮುದ್ರಕ್ಕೆ ಹೋಗೋ ನೀರನ್ನು ತಡೆದು ಅಲ್ಲಿ ಅಣೆಕಟ್ಟನ್ನು ಕಟ್ಟು ಆ ಭಾಗದ ಜನತೆ ಕೊಡಿ ಅಂತ. ಆ ಕಾವೇರಿಯಿಂದ ಸಂಪೂರ್ಣವಾಗಿ ಬಳಕೆ ಆಗುತ್ತೆ, ಕರ್ನಾಟಕಕ್ಕೂ ತಮಿಳುನಾಡು ಬಳಕೆ ಆಗುತ್ತೆ. ಆ ನಿರ್ಣಯವನ್ನು ಒಂದು ಶಕ್ತಿಯುತವಾಗಿ ಮಾನ್ಯ ಮುಖ್ಯಮಂತ್ರಿ ತೊಗೊಳ್ಳಿ ಅಂತ ನಾನು ನಕ್ಕೋತಾಯನ ಮಾಡ್ತೇನೆ. ಬಂಗಾರಪ್ಪ ಅವರು ಸುಗ್ರೀವಾಜ್ಞೆ ಹೊಡೆದುಕೊಂಡು ಈ ರಾಜ್ಯದ ಪರವಾಗಿ ಧ್ವನಿಯನ್ನು ಎತ್ತಿ ಕೆಲಸವನ್ನು ಮಾಡಿದ್ರು. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿ, ನಾವು ಶುಭವನ್ನು ಕೊಡ್ತೇವೆ. ಬೆಳಗ್ಗೆ 6ರಿಂದ ಸಂಜೆ 6. ಈಗಾಗಲೇ ವಾಟಾಳ್ ನಾಗರಾಜ್ ಸಾಹೇಬ್ರು ಹೇಳಿದ್ದಾರೆ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಹೋರಾಟನ ಮಾಡ್ತಾ ಇದ್ದೀವಿ. 13ನೇ ತಾರೀಕು ಬಂದು ಕರೆ ಕೊಟ್ಟಿದ್ದಾರೆ. ಖಂಡಿತವಾಗೂ ನಾವೆಲ್ಲ ಯುವ ಜನತೆ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡ್ತೀವಿ. ಯಾರೇ ಆಗಲಿ ನಮ್ಮ ಕನ್ನಡಿಗರು ನೆಲ ಜಲ ಭಾಷೆ ವಿಚಾರವಾಗಿ ಬಂದಾಗ ಎಲ್ಲರೂ ಧ್ವನಿಯಾಗಬೇಕು. ದಯವಿಟ್ಟು ಎಲ್ಲರೂ, ನಾನು ಯುವ ಜನತೆಯಲ್ಲಿ ಕೇಳ್ತಾ ಇದ್ದೀನಿ, ಎಲ್ಲರೂ ಈ ಒಂದು ಹೋರಾಟಕ್ಕೆ ಸಹಕಾರ ಕೊಟ್ಟು ಉಗ್ರವಾದಂಥ ಒಂದು ಬಂದ್ ಮಾಡೋಣ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಆಗಸ್ಟ್ 3ನೇ ತಾರೀಕು ವಿಜಯರವರು ಬರ್ತಾ ಇದ್ದಾರೆ. ಕಾವೇರಿ ವಿಚಾರವಾಗಿ ಬಂದರೆ ಖಂಡಿತವಾಗೂ ನಾವು ಆ ಒಂದು ಏನು ಏರ್ಪೋರ್ಟ್ ಮುತ್ತಿಗೆ ಇದೆ, ಆ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಏರ್ಪೋರ್ಟ್ಗೆ ಮುತ್ತಿಗೆ ಹಾಕ್ತೀವಿ. ಪ್ರತಿಯೊಬ್ಬ ಹೋರಾಟಗಾರರು ಆ ಒಂದು ಏರ್ಪೋರ್ಟ್ ಮುತ್ತಿಗೆ ಕಾರ್ಯಕ್ರಮದಲ್ಲಿ ಇದ್ದೇ ಇರ್ತಾರೆ. ಏನೋ ಬಂದ್ಬಿಟ್ಟು ಕುಶಲೋಪಚಾರಿ ವಿಚಾರಿಸ್ಕೊಂಡು ಹೋಗಿದ್ರೆ ಬರಲಿ, ಹೋಗಲಿ, ರಿಲೇಷನ್ಶಿಪ್ ಚೆನ್ನಾಗಿರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಯಾಕಂದರೆ ಸುಮಾರು ತಮಿಳು ಚಿತ್ರಗಳು ಈಗಾಗಲೇ ಬಿಡುಗಡೆ ಕಾಣ್ತಾ ಇದ್ದಾವೆ. ಇದೇ ರೀತಿ ಮುಂದುವರೆದ್ರೆ ಆ ಚಿತ್ರಗಳನ್ನ ನಾವು ಕಡಿವಾಣ ಹಾಕಬೇಕಾಗುತ್ತೆ, ಸಂಪೂರ್ಣ ಬಂದ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತೀವಿ ಈ ಮೂಲಕ. ಸುಮಾರು ಸಂಘಟನೆಗಳು ಬೆಂಬಲ ಕೊಡ್ತಿದ್ದಾವೆ. ಹಾಗೂ ನಾವು ರಾಜಕೀಯ ನಾಯಕರ ಹತ್ರ ಕೇಳ್ಕೊಳೋದಿಷ್ಟೇ, ರಾಜಕೀಯಕ್ಕೋಸ್ಕರ ನೀವು ಬೆಳೆ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಕರ್ನಾಟಕದಲ್ಲಿರೋದು ಕನ್ನಡಿಗರದ ವಿಚಾರವಾಗಿ ತಲೆ ಕೆಡಿಸ್ಕೊಂಡು ಇವತ್ತೇನಾದ್ರೂ ಕನ್ನಡಿಗರ ಪರವಾಗಿ ನಿಂತ್ಕೊಂಡ್ರೆ ಮತ್ತೆ 5 ವರ್ಷ ಆ ಚುನಾವಣೆ ನಡೆಯುತ್ತೆ. ಆ ಒಂದು ಚುನಾವಣೆಯಲ್ಲೂ ನಿಮ್ಮ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಕನ್ನಡಿಗರಿಗೆ ವಿರೋಧವಾಗಿ ನೀವು ನಿಂತ್ಕೊಂಡ್ರೆ ಖಂಡಿತವಾಗೂ ನಿಮ್ಮ ಪಕ್ಷವನ್ನು ಕಿತ್ತೋಗಿ ಅಂತ ಕೆಲಸ ಎಲ್ಲ ಕನ್ನಡಿಗರು ಸೇರಿ ಮಾಡ್ತೀವಿ. ಕೇಂದ್ರ ಸರ್ಕಾರನೂ ಅಷ್ಟೇ ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಂಡು ಏನು ನ್ಯಾಯ ಇದೆ ಆ ನ್ಯಾಯಯುತವಾಗಿ ನಡ್ಕೊಬೇಕು. ಯಾಕಂದರೆ ಇವತ್ತು ಕಾವೇರಿ ನೀರು ತಮಿಳ್ನಾಡಿಗೆ ಬಿಡ್ತಾರೆ. ತಮಿಳ್ನಾಡಲ್ಲಿ ಅಲ್ಲಿ ನೀರು ಕರೆಕ್ಟಾಗಿ ಸಂಗ್ರಹ ಮಾಡ್ಕೊಂತಿಲ್ಲ. ಎಷ್ಟೋ ಕಾವೇರಿ ನೀರು ಸಮುದ್ರದ ಪಾಲಾಗ್ತಾ ಇದೆ, ಇಲ್ಲಿಂದ ಹೋಗೋಂಥ ಕಾವೇರಿ ನೀರು. ಇಲ್ಲಿ ನಮಗೆ ಕುಡಿಯೋಂಥ ಕಾವೇರಿ ನೀರು ನಾವು ತುಂಬಾ ಬಳಸ್ತಾ ಇದ್ದೀವಿ. ನಮ್ಮ ಬೆಂಗಳೂರಂಥ ಮಹಾನಗರದಲ್ಲಿ ವಾರಕ್ಕೆ 1 ದಿವಸ 2 ದಿವಸ ಬಿಡೋದೇ ದೊಡ್ಡ ಕಷ್ಟ ಆಗಿದೆ. ಇವತ್ತಿನ ದಿವಸ ಅದು ಮಳೆ ಇಲ್ದಿರೋ ಕಾರಣದಿಂದ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ತುಂಬಾ ಹದಗೆಟ್ಟೋಗಿದೆ. ದಯವಿಟ್ಟು ಅರ್ಥ ಮಾಡ್ಕೊಂಡು ರಾಜ್ಯ ಸರ್ಕಾರ ಇದಕ್ಕೆ ಒಂದು ಸರಿಯಾದಂಥ ಒಂದು ದಾರಿನ ಹುಡುಕಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಧನ್ಯವಾದಗಳು. ಏನು ಕನ್ನಡಪರ ಒಕ್ಕೂಟ ಈ ಕರ್ನಾಟಕ ಬಂದನ್ನು ಕರೆ ಕೊಟ್ಟಿದ್ದಾರೆ. ಹಿರಿಯ ಮಾರ್ಗದರ್ಶಿ ವಾಟಾಳ್ ನಾಗರಾಜ್ ಸಾಹೇಬರು ಅನೇಕ ಹಿರಿಯ ಮಾರ್ಗದರ್ಶನದಲ್ಲಿ ಇವತ್ತು 6 ವರ್ಷ ಕನ್ನಡಿಗರು ನಾವೆಲ್ಲ ಒಗ್ಗಟ್ಟಾಗಬೇಕಾಗುತ್ತೆ. ಇವತ್ತು ತಾರತಮ್ಯ ಕನ್ನಡ ಸಂಘಟನೆಯವರು ತಾರತಮ್ಯ ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಸಾಹೇಬ್ರ ಜೊತೆ ಕೈ ಜೋಡಿಸ್ಬೇಕು. ಕೋಟಳ್ಳಿ ಚಂದ್ರಶೇಖರ್ ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಅನೇಕ ಕನ್ನಡ ಪರಗಳು ಏನೇನು ಇವತ್ತು ನಾವು ಕಾವೇರಿ ನೀರನ್ನು ಉಳಿಸ್ಕೊಳ್ಳೋಕ್ಕಾಗುತ್ತೆ. ಏನು ಬಂಗಾರಪ್ಪ 92ರಲ್ಲಿ ಒಂದು ನಿರ್ಣಾಯಕ ಒಂದು ನಿಲುವು ತಾಡಿದ್ರು, ಅದೇ ಥರ ನಿಲುವು ಮಾಡಬೇಕಾಗುತ್ತೆ. DK ಶಿವಕುಮಾರ್ ಸಾಹೇಬರು ಅವರು ಕೂಡ ಮೇಕೆದಾಟಲ್ಲಿ ತಡೆ ಹಿಡಿಬೇಕು, ಒಂದು ಅಡ್ಡಗೋಡೆ ಕಟ್ಟಬೇಕಂತೇಳಿ ಪಾದಯಾತ್ರೆ ಮಾಡಿದರು. ಅದನ್ನು ಯಾವುದೇ ಕಾರಣಕ್ಕೂ ನೀವು ಚಿತ್ರನಟ ವಿಜಯ್ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರ ಬಗ್ಗೆನೂ ಗೌರವ ಇದೆ. ಅವರು ಇಡೀ ಇಂಡಿಯಾದ ಬಗ್ಗೆ ಗೌರವಿಸ್ತಾ ಇದ್ದಾರೆ. ಯುವ ಮುಖಂಡರಿಗೆ ಯಾವ ರೀತಿ ಮುಂದಿನ ತಗೊಂಡೋಗ್ಬೇಕು, ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತ ಅವ್ರಿಗೂ ಸಾಲ್ವ್ ಗೊತ್ತಿದೆ. ಅದರಿಂದ ಹೇಳ್ತಾ ನಾನು ಕರ್ನಾಟಕ ವಿಷ್ಣುಚಂದ್ರ ರಾಜ್ಯಾಧ್ಯಕ್ಷ ವಿಷ್ಣುಚಂದ್ರ ಆಗಿ ಸುಮಾರು 35 ವರ್ಷ ಅನೇಕ ಭಾಷೆ ಜಲ ಮಹಾರಾಷ್ಟ್ರ ತೊಂದರೆ ಆದಾಗ ನಾನು ಭಾಗವಹಿಸ್ತೀನಿ. ಈ ರೀತಿ ನಿಮ್ಮ ಮಾಧ್ಯಮದವ್ರಿಗೆ ಧನ್ಯವಾದ ಹೇಳ್ತಾ ಇದನ್ನು ನೀವೆಲ್ಲರೂ ಗಟ್ಟಿಯಾಗಿ ಪ್ರಚಾರ ಮಾಡಬೇಕಾಗುತ್ತೆ. ಆದಷ್ಟು ಬೇಗ ನಮ್ಮ ನಾಡನ್ನು ಜಲ ಭಾಷೆಯನ್ನು ಉಳಿಸ್ಕೊಬೇಕು. ಜೈ ಕರ್ನಾಟಕ.